ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಮ್ ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಇಳಿ ವಯಸ್ಸಿನಲ್ಲಿ ನಿಮ್ಮ ಸಂಪತ್ತಿನ ರಕ್ಷಣೆ ಹೇಗೆ ಅನ್ನೋದ್ರ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಹಣಕಾಸು ಅಂಕಣಕಾರರಾದ ಶ್ರೀಧರ್ ಬಾಣಾವರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಶ್ರೀಧರ್. ಅಂದಹಾಗೆ ಈ ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ಹಣಕಾಸು ಗೈಡೆನ್ಸನ್ನು ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಇವತ್ತಿನ ಎಪಿಸೋಡಿನಲ್ಲಿ ಇಳಿ ವಯಸ್ಸಿನಲ್ಲಿ ಅವರ ಸಂಪತ್ತಿನ ರಕ್ಷಣೆ ಬಹಳ ಅಮೂಲ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾರ್ಗದರ್ಶನ ನೀಡ್ತೀರಾ ಅಂತ? ಖಂಡಿತ. ಮೊದಲಿಗೆ ಇಳಿ ವಯಸ್ಸು ಮತ್ತು ಸಂಪತ್ತು ಇವುಗಳ ಸಂಬಂಧನ ನೋಡಬೇಕು ಅಂತಂದರೆ, ಈ ಇಳಿ ವಯಸ್ಸು ಅಂದರೆ ಸಾಧಾರಣವಾಗಿ ನಿವೃತ್ತಿ ಅಥವಾ ನಾವು ಮಾಡ್ತಾ ಇದ್ದ ಸ್ವಯಂ ಉದ್ಯೋಗ, ಇದು ಯಾವುದನ್ನು ಆಗಿ ಅದರಿಂದ ಬರ್ತಾ ಇರೋ ಆದಾಯದ ಒಂದು ಸರಣಿಗೆ ಒಂದು ಅಣೆಕಟ್ಟು ಬಿದ್ದು ಅಲ್ಲಿಂದ ಮುಂದಕ್ಕೆ ಅದು ಆದಾಯ ನಮಗೆ ಬರೋದಿಲ್ಲ. ಆದಾಯ ಯಾವಾಗ ಬರೋಕ್ಕಾಗಲ್ಲ ಅಂದರೆ, ನಾವು ಹೆಚ್ಚಿನ ಸಂಪತ್ತನ್ನು ಅದರಿಂದ ಬ್ಯಾಂಕ್ ಬಡ್ಡಿ ಅಥವಾ ಮ್ಯೂಚುವಲ್ ಫಂಡ್ ರಿಟರ್ನ್ಗಳನ್ನು ಬಿಟ್ಟರೆ ಬೇರೆ ಯಾವುದೇ ನಾವು ಸಂಪತ್ತನ್ನು ಬೆಳೆಸ್ಕೊಳ್ಳೋ ಸಾಧ್ಯತೆಗಳು ತುಂಬ ಕಡಿಮೆ ಆಗಿರುತ್ತೆ. ಯಾವಾಗ ನಮ್ಮ ಸಂಪತ್ತನ್ನು ಬೆಳೆಸಿಕೊಳ್ಳೋದಕ್ಕೆ ಅವಕಾಶಗಳು ಕಡಿಮೆ ಆಗ್ತವೆ, ಆ ಸಂಪತ್ತನ್ನು ಉಳಿಸಿಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಈ ಒಂದು ನಿವೃತ್ತಿ ವಯಸ್ಸಿಗೆ ಬಂದರೆ, ಅಂದರೆ ನಮ್ಮ ಆದಾಯ ನಿಂತ ವಯಸ್ಸಿಗೆ ಬರೋ ಹೊತ್ತಿಗೆ ನಾವು ಒಂದು ಸಾಕಷ್ಟು ಸಂಪತ್ತನ್ನು ನಮ್ಮ ಹೆಸರಲ್ಲಿ ಗಳಿಸಿರ್ತೀವಿ ಅಂತ ಅಂದ್ಕೊಳ್ಳೋಣ. ಇದು ಮನೆ ಆಗಿರ್ಬೋದು, ಮತ್ತು ಪೆನ್ಷನ್ ಬರ್ತಾ ಇರ್ಬೋದು, ಬ್ಯಾಂಕ್ನಲ್ಲಿ ಡಿಪಾಸಿಟ್ ಹೂಡಿರ್ಬೋದು, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿರ್ಬೋದು, ಇದೆಲ್ಲ ಇರುತ್ತದೆ. ಈಗ ನಮಗೆ ಬರೀ ಸಮಯ ಇದೆ. ಹಾಗಾಗಿ ಈ ಹಣವನ್ನು ನಾವು ಉಪಯುಕ್ತವಾಗಿ ಉಪಯೋಗಿಸ್ಕೊಂಡು, ಸಾಧಾರಣವಾಗಿ ನಾವು 60 ವರ್ಷ ನಮ್ಮ ರಿಟೈರ್ಮೆಂಟ್ ಅಂತ ಅನಿಸಿದ್ರೆ, ಇನ್ನು ಬೇರೆ ಬೇರೆಯವ್ರಿಗೆ ಜಾಸ್ತಿನೇ ಇರ್ಬೋದು. ಇವತ್ತಿನ ನಮ್ಮ ಆಯುಷ್ಯವನ್ನು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು 80 ವರ್ಷದವರೆಗೂ ಬದುಕುವ ಸಾಧ್ಯತೆಗಳಿರೋದ್ರಿಂದ, ಈ ಉಳಿದ ಕಾಲದಲ್ಲಿ ಒಳಹರಿವು ಇಲ್ಲದೆ, ಆದಾಯದ ಒಳಹರಿವು ಇಲ್ಲದೆ ಇರುವ ಸಂಪತ್ತಿನಿಂದ ನಾವು ಹೇಗೆ ಮುಂದಿನ ಜೀವನಗಳನ್ನು ನಡೆಸಬೇಕು ಮತ್ತು ಇರೋ ಸಂಪತ್ತನ್ನು ಸುರಕ್ಷಿತವಾಗಿ ಹೇಗೆ ಕಾಪಾಡ್ಕೋಬೇಕು ಅನ್ನೋಂಥಕ್ಕೊಂದು ಮುಖ್ಯ ವಿಷಯ ಬೇಕಾಗುತ್ತದೆ. ಇದನ್ನು ಅರಿವನ್ನು ಮೂಡಿಸ್ಬೇಕು ಅಂತ ನನಗೆ ಅನಿಸ್ತದೆ. ನಿಜ. ಮುಖ್ಯವಾಗಿ ಈ ವಯಸ್ಸಿಗೆ ನಮ್ಮ ಮಕ್ಕಳು ಅದೃಷ್ಟವಶಾತ್ ಅವರವರ ದಾರಿ ಕಂಡುಕೊಂಡು ಹೋಗಿದರೆ ತೊಂದರೆ ಇಲ್ಲ. ಕೆಲವರು ಕಂಡುಕೊಂಡಿರಲ್ಲ. ಮಕ್ಕಳ ಮದುವೆಗಳು ಮುಗಿಸಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಕೆಲವು ಮನೆಗಳಲ್ಲಿ ಮುಗಿದಿರೋದಿಲ್ಲ. ಮತ್ತು ನಮಗೆ ನಮ್ಮ ಆದಾಯ ಸಂಪತ್ತು ಏನಿದೆ ಅದನ್ನು ನಾವು ಅದರಲ್ಲಿ ಉಪಯುಕ್ತವಾಗಿರೋದೆಷ್ಟು, ಉಪಯುಕ್ತ ಆಗದೆ ಅನವಶ್ಯಕವಾಗಿರುವಂಥದ್ದು ಎಷ್ಟು ಅನ್ನೋ ಒಂದು ವರ್ಗೀಕರಣ ನಮಗೆ ಮಾಡ್ಕೊಳ್ಳೋಕ್ಕೆ ಆಗಿರೋದಿಲ್ಲ. ಈಗ ಅದನ್ನು ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತದೆ. ನನ್ನ ಸ್ನೇಹಿತರೊಬ್ಬರು ಕೆಲವು ದಿನಗಳಿಂದ ಫೋನ್ ಮಾಡಿದ್ರು. ಸರ್, ನೀವು ಹಣಕಾಸಿನ ಸಲಹೆ ಎಲ್ಲ ಕೊಡ್ತಾಯಿದ್ದೀರಿ. ಈಗ ನನ್ನ ಮಗ ಎಲ್ಲೋ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ಎಲ್ಲ ಮಾಡಿಬಿಟ್ಟು ಅವನಿಗೆ ಈಗ ಸದ್ಯಕ್ಕೆ ಯಾವುದೇ ಉದ್ಯೋಗ ಇಲ್ಲ. ಅವನ ಸ್ನೇಹಿತರೆಲ್ಲ ಹೇಳ್ತಾರೆ ಏನೋ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅವನು ಎಲ್ಲೂ ಸಕ್ಸಸ್ಫುಲ್ ಆಗಿಲ್ಲ. ಈಗ ಯಾವುದೋ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಅದಕ್ಕೆ ನನಗೆ ಮನೆ ಆಧಾರ ಇಟ್ಬಿಟ್ಟು ಸಾಲ ಕೊಡು ಕೇಳ್ತಾ ಇದ್ದಾನೆ. ಈ ನನ್ನ ಸ್ನೇಹಿತರಿಗೆ ಇರೋದೊಂದು ಮನೆ, ಬೇರೆ ಇನ್ಯಾವುದೂ ಇಲ್ಲ. ಅವ್ರಿಗೇನೋ ಒಂದು ಸಣ್ಣ ಪೆನ್ಷನ್ ಬರುತ್ತೆ, ಹೇಗೋ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿರುವಾಗ ಒಬ್ಬಳು ಮಗಳು ಮದುವೆನೂ ಆಗದೆ ಉಳ್ಕೊಂಡಿದ್ದಾಳೆ. ಅವಳು ಮಾಡೋ ಜವಾಬ್ದಾರಿ ಇದೆ. ಈಗ ಈ ಮನೇನ ಆಧಾರ ಮಾಡಿ ಮಗನಿಗೆ ಸಾಲ ಕೊಡಿಸ್ಬೇಕಾ ಅಂತ ಹೇಳಿ ನಾನು ಖಂಡಿತ ಹೇಳಿದೆ, ಕೊಡಬೇಡಿ. ನೀವು ಅವನ ಹಿಸ್ಟ್ರಿ ಏನು ಹೇಳ್ತಾ ಇದ್ದೀರಿ, ಅವನು ಎಲ್ಲೂ ಕೆಲಸ ಮಾಡೋ ಕಡೆ ಎಲ್ಲೂ ಸಕ್ಸಸ್ಫುಲ್ ಆಗಿಲ್ಲದೆ ಇರೋದ್ರಿಂದ ನಿಮ್ಮ ಜೀವನನ ನೀವು ದುರ್ಬರ ಮಾಡ್ಕೊಳ್ತಾ ಇದ್ದೀರಿ, ಮಾಡಬೇಡಿ ಅಂತ ನಾನು ಅಡ್ವೈಸ್ ಕೊಟ್ಟೆ. ಇದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗಿಲ್ಲದೆ ಇರ್ಬೋದು. ಮುಂದಕ್ಕೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಇದೇ ರೀತಿ ಏನಾಯಿತು, ನಮ್ಮ ಅಪಾರ್ಟ್ಮೆಂಟಲ್ಲಿ ಅವರು ತಿಂಗಳ ಮೇಂಟೆನೆನ್ಸ್ ಕಟ್ಟೋದಕ್ಕೆಲ್ಲ ತೊಂದರೆ ಮಾಡ್ತಾರೆ. ಆದರೆ ಅವ್ರನ್ನ ಒಂದು ದಿವಸ ಬ್ಯಾಂಕಲ್ಲಿ ನೋಡಿದೆ, ಅವರ ಚೆಕ್ಕು ರಿಟರ್ನ್ ಮಾಡ್ತಾಯಿದ್ರು ಕೌಂಟ್ರಲ್ಲಿ, ನಿಮ್ಮ ಅದರಲ್ಲಿ ದುಡ್ಡಿಲ್ಲ ಅಂಥೇಳಿ. ಆಮೇಲೆ ಇವರು ಅವತ್ತು ಯಾತಕ್ಕೆ ಬಂದಿದ್ರು ಅಂದರೆ ಒಂದು ಲಾಕರ್ ಆಪ್ರೇಷನಿಗೆ ಬಂದಿದ್ದರು. ನಾನು ಅದು ಲಾಕರ್ ರೂಮ್ಗೆ ನೋಡ್ತಾ ಇದ್ದೆ. ಇವರು ಒಂದು ದೊಡ್ಡ ಲಾಕರು, ಸುಮಾರು 12,000 ರೂಪಾಯಿ ಬಾಡಿಗೆದು ಲಾಕರ್ ಇಟ್ಕೊಂಡಿದ್ದಾರೆ. ಅವ್ರನ್ನ ಕೇಳಿದೆ ನಾನು, ಯಾಕೆ ಇಷ್ಟು? ಇಲ್ಲ ನೋಡಿ, ಬೇಕಾ ಅಷ್ಟು ಬೆಳ್ಳಿ ಇದೆ, ಇದನ್ನು ಎಷ್ಟು ದಿನಕ್ಕೆ, ಆ ಬೆಳ್ಳಿ ಇದೆಯಲ್ಲ ಇದನ್ನು ಎಷ್ಟು ದಿನಕ್ಕೆ ಒಂದ್ಸರಿ ತೆಗೆದು ಉಪಯೋಗಿಸ್ಬೋದು? ಅಯ್ಯೋ, ನಾನು 8-10 ವರ್ಷದಿಂದ ಅದನ್ನು ತೆಗೆದೇ ಇಲ್ಲ ಅಂತ. ಈ ಥರ ನಿರುಪಯುಕ್ತ ಆಸ್ತಿನ ಇಟ್ಕೊಂಡವರು, ಅವ್ರಿಗೆ ಸರಿಯಾದ ಜೀವನ ನಿರ್ವಹಣೆಗೆ ಬೇಕಾಗಿರೋ ದುಡ್ಡೇ ಇಲ್ಲ ಅವರಿಗೆ. ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ಅಂದರೆ, ಈ ಉದಾಹರಣೆಯಲ್ಲಿ ಬೆಳ್ಳಿ ಇವತ್ತು ರೇಟ್ ಬಂದಿದೆ, ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ. ಅಕಸ್ಮಾತ್ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಹೇಳಿ, ನಾನು ಇದನ್ನು ಮಾರಾಟ ಮಾಡ್ತಾಯಿದ್ದೀನಿ, ನೀನೇ ತಗೋ, ನನಗೆ ದುಡ್ಡು ಕೊಡು.
ನನ್ನ ಖರ್ಚಿಗೆ ದುಡ್ಡು ಬೇಕು, ಕೊಡು ಅಂತ ಕೊಡು. ಇಲ್ಲದೇ ಇದ್ದರೆ ಇವತ್ತು 1,00,000 ದಾಟಿರೋ ಬೆಳ್ಳಿ ರೇಟಲ್ಲಿ ಮಾರ್ಬಿಟ್ಟು ಆ ಹಣ ಇಟ್ಕೊಳ್ಳಿ. ನಿಮ್ಮ ಆದಾಯನ ಪೂರಕ, ಅವ್ರಿಗೆ ಮಂತ್ಲಿ ಆದಾಯ ಸರಿಯಾಗಿ ಬರ್ತಾ ಇಲ್ಲ, ಇದನ್ನು ಡಿಪಾಸಿಟ್ ಇಟ್ಕೊಂಡ್ರೆ ನಿಮ್ಮ ಆದಾಯ. ಇದೇ ರೀತಿ ಸೈಟ್ಗಳು, ಮನೆಗಳು ಇದೆಲ್ಲ ಮಾಡಬೇಕು. ಮತ್ತು ಇವ್ರಿಗೆ ನಿರ್ವಹಣೆ ಕೆಲಸಗಳು ತುಂಬ ಇರ್ತದೆ. ಮನೆ ರಿಪೇರಿ ಮಾಡ್ತಾ ಇರಬೇಕು. ಇವತ್ತು ಸ್ವಂತ ಮನೆ ಇದ್ದರೆ ಅದಕ್ಕೊಂದು ನಲ್ಲಿ ಕೆಟ್ಟೋದ್ರೆ ಅದೆಲ್ಲ ಮಾಡೋದಕ್ಕೆ ಇವರು ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ಅದು ಆದಾಯನೂ ಇಲ್ಲ ಅಂತಂದರೆ ಇವರಿಗೆ ಕಷ್ಟ ಆಗುತ್ತೆ. ಆ ಸಂಪತ್ತುಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಇವರು. ಕರೆಕ್ಟ್. ಅನಾವಶ್ಯಕವಾಗಿ ಎಲ್ಲೋ 25 ಕಿಲೋಮೀಟ್ರ್ ದೂರದಲ್ಲಿರೋ ಸೈಟು ಇವ್ರಿಗೆ ಹೋಗಿ ನೋಡ್ಕೊಂಬರೋಕ್ಕೂ ಆಗಲ್ಲ. ಅಂಥದ್ದೆಲ್ಲ ಇಟ್ಕೊಳ್ಳೋ ಬದಲು ಅದನ್ನೆಲ್ಲ ನಗದೀಕರಣ, ನಮ್ಮ ಗೌರ್ಮೆಂಟೇ ಇವಾಗ ಮಾನಿಟೈಸೇಷನ್ ಅಂತ ಅವ್ರಿಗೆ ಖಾಲಿ ಇದ್ದ ಆಸ್ತಿಗಳನ್ನೆಲ್ಲ ಮಾರಿಕೊಂಡು ದುಡ್ಡು ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಆಯ್ತಲ್ಲ, ಆ ರೀತಿ ಇವರು ಮಾಡಿಕೊಳ್ಬೇಕು. ಜೊತೆಗೆ ಈ ಆಸ್ತಿಗಳನ್ನ ನಾವು ಯಾವಾಗ ವರ್ಗಾಂತರಿಸಬೇಕು ನಮ್ಮ ಮುಂದಿನವರಿಗೆ ಅಂತ. ಜೀವಮಾನ ಇರೋವರೆಗೂ ನೀವು ಯಾವುದೇ ಆಸ್ತಿಯನ್ನು ನಿಮ್ಮ ಮಕ್ಕಳಿಗೆ ವರ್ಗಾಂತರಿಸಬೇಡಿ. ಅವ್ರ ಹೆಸರಲ್ಲಿ, ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ. ಏಕೆಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನೀವು ಎಲ್ಲೂ ಬೇಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಆ ಮನೆ ಮಕ್ಕಳಿಗೆ ಬರ್ಕೊಟ್ಮೇಲೆ ನಿಮ್ಮನ್ನೇ ಮನೆಯಿಂದ ಆಚೆಗೆ ಹಾಕಿರ್ತಾರೆ. ಆ ಥರದ್ದೆಲ್ಲ ಪರಿಸ್ಥಿತಿಯಿಂದ ದಾರಿ ಇದೆ. ಅದಕ್ಕೆ ಅವ್ರಿಗೆ ಅವ್ರ ಹೆಸರಿಗೆ ವಿಲ್ ಮಾಡಿ. ಇವತ್ತು ವಿಲ್ ಮಾಡೋದಕ್ಕೆ ಏನೂ ಖರ್ಚಿಲ್ಲ. ನೀವು ಇವನ್ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕೂಡ ಕೊಡೋಗೋದಿಲ್ಲ. ಯಾರ ಹೆಸರು ಕೊಡಬೇಕು ಅವ್ರ ಹೆಸರಿಗೆ ವಿಲ್ ಮಾಡಿ. ಆಮೇಲೆ ಇನ್ನೊಂದು ಏನಂದರೆ, ನಿಮ್ಮ ಹತ್ರ ಏನು ಆಸ್ತಿ ಇದೆ, ಭಾಳ ಜನ ನನ್ನೂ ಸೇರಿ ನನ್ನ ಹತ್ರ ಏನೇನಿದೆ ಅಂತ ನಾನು ಯಾರಿಗೂ ಹೇಳಿರಲ್ಲ ಮನೆಯಲ್ಲಿ. ಇದು ಒಂದು ದೊಡ್ಡ ತಪ್ಪಿದು. ನೀವು ಪಟ್ಟಿ ಮಾಡಿ. ಅಕಸ್ಮಾತ್ ನನ್ನ ಅಪಾರ್ಟ್ಮೆಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನೂ ಪಟ್ಟಿ ಮಾಡಿ ಬರೆದಿಟ್ಟಿರಿ. ನನ್ನ ಅಪಾರ್ಟ್ಮೆಂಟ್ ಇದೆ, ದುಡ್ಡೆಲ್ಲಲ್ಲಿದೆ, ನಂದು ಏನೇನು ಆಸ್ತಿ ಇದೆ, ಸೈಟ್ಗಳೆಲ್ಲಿದೆ, ಇದನ್ನೆಲ್ಲ ಪಟ್ಟಿ ಮಾಡಿ ನಿಮಗೆ ನಂಬಿಕೆ ಇರೋರು ಒಬ್ಬರ ಹತ್ರ ಅದನ್ನು ಹಂಚ್ಕೊಂಡಿರಿ. ಏಕೆಂದರೆ ನಾಳೆ, ಈಗ ಮೊನ್ನೆ ನಮ್ಮ ಯಾರೋ ಒಬ್ಬರು ತೀರ್ಕೊಂಡ್ಮೇಲೆ ಅವ್ರು ಈ ಥರ ಯಾವುದೂ ಪಟ್ಟಿನೂ ಮಾಡಿರಲಿಲ್ಲ. ಈಗ ದಿನ ಒಂದೊಂದೇ ಹೊಸ್ತು ಬರ್ತಾಯಿದೆ. ಆಸ್ತಿ ಸಿಕ್ಕಿದ್ರೆ ಪರವಾಗಿಲ್ಲ, ದುಡ್ಡು ಸಿಕ್ಕಿದ್ರೆ, ಬ್ಯಾಂಕ್ ಪಾಸ್ಬುಕ್ ಸಿಕ್ಕಿದ್ರೆ ಪರವಾಗಿಲ್ಲ. ಇನ್ನೊಂದು ಕೇಸಲ್ಲಿ ಏನಾಗಿತ್ತು ಅಂದರೆ, ಅವರು ಸತ್ತ ತಕ್ಷಣ 10 ಜನ ಬಂದರು, ನಿಮ್ಮಪ್ಪ ನನ್ನ ಹತ್ರ ಸಾಲ ಮಾಡಿದ್ರು, ಅದಕ್ಕೇನು ದಾಖಲೆ ಇಲ್ಲ ಅವ್ರ ಹತ್ರನೂ, ನೀವು ಕೊಡಿ. ಈ ಥರದ ಪರಿಸ್ಥಿತಿ ಆಗೋದ್ರೂ ನೀವು ಏನು ನಿಮ್ಮ ಆಸ್ತಿ ಇದೆ, ಜವಾಬ್ದಾರಿ ಇದೆ, ಏನೇನಿದೆ, ನಿಮಗೇನನ್ನು ಮನೆ ಅಥವಾ ಇನ್ನೊಂದರ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದೆ, ಇದನ್ನೆಲ್ಲ ಬರೆದಿಟ್ಕೊಳ್ಬೇಕು. ಅದು ಮುಖ್ಯವಾಗುತ್ತೆ. ಇಷ್ಟು ಮಾಡಿಕೊಂಡು ಮುಂದುವರಿಬೇಕು. ಆಸ್ತಿಗಳನ್ನು ನಿಮ್ಮ ಹೆಸರಲ್ಲೇ ಸಾಧ್ಯ ಆದಷ್ಟು ಇಟ್ಕೊಂಡು ವಿಲ್ ಮಾಡಿದ್ರೆ ಅದನ್ನೆಲ್ಲ ಮುಂದಕ್ಕೆ ವರ್ಗೀಕರಿಸ್ಬೋದು. ನಿಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ಕಳ್ಕೊಬೇಡಿ. ಅವರಿಂದ ಏನಾದರೂ ಸಹಾಯ ಬಂದರೆ ತೊಗೊಳ್ಳಿ, ಅಷ್ಟೇ ಹೊರತು ಆರ್ಥಿಕ ಸ್ವಾತಂತ್ರ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ನನ್ನ ಮೊಮ್ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡಿಟ್ಟೆ, ಅಲ್ಲ ನೀವೊಂದು 2 ವರ್ಷ ಆಯಿತು ಅಂತೀರ, ಒಂದು ಶರ್ಟ್ ತೊಗೊಂಡು, ಅವರ ಮಕ್ಕಳು ಅವ್ರೇನೋ ಮಾಡ್ಕೋತಾರೆ, ನಿಮ್ಮ ಅನುಕೂಲ ನೋಡ್ಕೊಳ್ಳಿ, ನೀವು ಸುಖವಾಗಿರಿ. 4 ಜನ ಕಾಫಿಗೆ ಹೋದರೆ ನಾವು ಬರೋಲ್ಲ ಅಂತ ತಪ್ಪಿಸ್ಕೊಂಡು ಹೋಗ್ತೀರಿ. ಯಾಕೆಂದರೆ 4 ಜನದ ಕಾಫಿ ದುಡ್ಡು ನೀವೆಲ್ಲಿ ಕೊಡಬೇಕಾಗುತ್ತೆ. ಇದೆಲ್ಲ ಬಿಡಿ, ಆಯಿತಾ. ಸಣ್ಣ ಸಣ್ಣ ಸಂತೋಷಗಳನ್ನ ಅನುಭವಿಸಿ ನೀವು. ಕರೆಕ್ಟ್, ಆಯಿತಾ. ನಿಮಗೆ ಬೇಕಾದ್ದನ್ನು ನೀವು ಮಾಡ್ಕೊಳ್ಳಿ ನಿಮಗಿರೋ ಇದರಲ್ಲಿ. ಮುಂದಿನವ್ರ ಯೋಚನೆ ನೀವು ಮಾಡಬೇಡಿ. ಈ ಥರ ಸ್ವಲ್ಪ ನಾನು ಹೇಳೋದು ಕೆಲಸ ವಿಚಿತ್ರವಾಗಿ ಕಂಡ್ರೂ ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಇಂಥದನ್ನೆಲ್ಲ ಅನುಭವಿಸ್ಬೇಕು. ಇಷ್ಟು ಹಿರಿಯರು ಅವರ ಸಂಪತ್ತನ್ನು ರಕ್ಷಿಸ್ಕೋಬೇಕು. ಭಾಳ ಚೆನ್ನಾಗಿ ಹೇಳಿದ್ರಿ. ಇಳಿ ವಯಸ್ಸಿನಲ್ಲಿ ಯಾವ ರೀತಿ ಸಂಪತ್ತನ್ನು ರಕ್ಷಿಸಬೇಕಾಗತ್ತೆ, ಯಾವುದನ್ನು ಕೊಡ್ಕೋಬೇಕು, ಯಾವುದನ್ನು ಮಾರಬೇಕು, ಯಾವ ಲಯಬಿಲಿಟಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.